ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಮೊದಲಿಗೆ ಈ ದೀಪವನ್ನು ಹಚ್ಚಿ ಏನು ಇದರ ಲಾಭ ಅಂತ ನಾನು ನಿಮಗೆಲ್ಲ ತಿಳಿಸ್ತಾ ಇದ್ದೀನಿ. ಇದನ್ನು ನಾವು ಮೊದಲಿಗೆ ಇದು ಪಂಚಮುಖಿ ದೀಪ, ಪಂಚಮುಖಿ ಹಣತೆ ಅಂತ ನಾವು ಇದನ್ನು ಕರಿತೀವಿ. ಇದರ ಈ ವೈಶಿಷ್ಟ್ಯತೆ ಮತ್ತು ಇದರ ವಿಫಲ್ಯ ಏನು, ಶುಭ ಫಲಗಳು ಏನು ಅಂತ ನಾವು ಇವಾಗ ನೋಡ್ತಾ ಹೋಗೋಣ. ಆದಷ್ಟು ಇದು ನೀವು ಮನೆಯ ಅಭಿವೃದ್ಧಿಗಾಗಿ ಮತ್ತು ಈ ಆರ್ಥಿಕ ಅಭಿವೃದ್ಧಿ ಇದಕ್ಕೆಲ್ಲ ನೀವು ಈ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಗೆ ಈ ದೀಪವನ್ನು ನೀವು ಹಚ್ಚಬಹುದು. ಆದಷ್ಟು ಶುಕ್ರವಾರ, ಮಂಗಳವಾರ, ಹಬ್ಬ ಹರಿದಿನಗಳಲ್ಲಿ ಈ ದೀಪವನ್ನು ಹಚ್ಚೋದ್ರಿಂದ ನಿಮ್ಮ ಮನಸ್ಸಿಗೆ ಯಾವಾಗ ಹಚ್ಚಬೇಕು ಅನಿಸುತ್ತೆ ಆವಾಗ ನೀವು ತಲೆ ಮೇಲೆ ಸ್ನಾನ ಮಾಡಿಕೊಂಡು ಈ ದೀಪವನ್ನು ಹಚ್ಚಿ ಇದರೊಳಗಡೆ ನೀವು ಆದಷ್ಟು ಈ ಪಂಚಮುಖಿ ದೀಪದ ಒಳಗಡೆ 5 ರೂಪಾಯಿ ನಾಣ್ಯನೋ ಅಥವಾ 1 ರೂಪಾಯಿ ನಾಣ್ಯನೋ ಹಾಕಿ ಮತ್ತು ಒಂದು ಚಕ್ಕೆಯ ಪೀಸನ್ನು ಹಾಕಿ. ಆದಷ್ಟು ಈ ಮಣ್ಣಿನ ದೀಪನೇ ತಗೋಬೇಕು. ಇದಕ್ಕೆ ನೀವು ಮಣ್ಣಿನ ದೀಪ ತಗೊಂಡು ನೀರಿನಲ್ಲಿ ಚೆನ್ನಾಗಿ ತೊಳೆದು ಇದಕ್ಕೆ 5 ಬತ್ತಿಗಳನ್ನೇ ಹಾಕಬೇಕು. 5 ಮುಖ ಇರೋದ್ರಿಂದ ಇದಕ್ಕೆ ಮತ್ತೆ ನಿಮಗೆ ಈ ಸಾಸಿವೆ ಎಣ್ಣೆನ ಇದರೊಳಗಡೆ ಹಾಕಿ ನೀವು ದೀಪವನ್ನು ಹಚ್ಚಬೇಕಾಗುತ್ತೆ. ಹಿಂದೂ ಧರ್ಮದಲ್ಲಿ ಈ ಪಂಚಮುಖಿ ದೀಪ ಹಚ್ಚೋದ್ರಿಂದ ತುಂಬಾ ಶುಭ ಅಂತಲೇ ಹೇಳ್ಬೋದು. ಸುಖ ಶಾಂತಿ ಸಮೃದ್ಧಿಯ ಸಂಕೇತ. ನನ್ನ ಆತ್ಮೀಯ ಸಿಂಹರಾಶಿಯವರೇ, ಜಗತ್ತಿನಲ್ಲಿ ಒಂದು ಅದ್ಭುತವಾದ ನಾಣ್ಣುಡಿಯಿದೆ. ಬದುಕು ಯಾವಾಗಲೂ ಅತ್ಯುತ್ತಮ ಆಟಗಾರನೊಂದಿಗೆ ಆಟವಾಡುತ್ತೆ. ನೋವು, ಸಂಕಟ, ಸವಾಲುಗಳು ಎಲ್ಲರ ಜೀವನದಲ್ಲೂ ಸಾಮಾನ್ಯವಾಗಿದ್ದರೂ ಪ್ರತಿಯೊಬ್ಬರ ಧೈರ್ಯ ಮತ್ತು ಆತ್ಮವಿಶ್ವಾಸ ಮಾತ್ರ ವಿಭಿನ್ನವಾಗಿರುತ್ತೆ. ಕಷ್ಟದ ಸಂದರ್ಭಗಳಲ್ಲಿ ಕೆಲವರು ಹತಾಶರಾಗಿ ಮನಸ್ಸು ಮುರಿದು ಹೋಗಿ ತಾವೇ ನಶಿಸಿ ಹೋಗ್ತಾರೆ. ಆದರೆ ನಿಜವಾದ ಸಿಂಹದಂತಹ ಪರಾಕ್ರಮಶಾಲಿಗಳು ಸವಾಲುಗಳ ವಿರುದ್ಧ ಧೀಮಂತ ಹೋರಾಟ ನಡೆಸಿ ಸಂಘರ್ಷದ ಬೆಂಕಿಯಲ್ಲಿ ಬೆಂದು ಅಪರಂಜಿ ಚಿನ್ನದಂತೆ ಹೊಳೆಯುತ್ತಾರೆ. ನಿಮ್ಮ ಜೀವನದಲ್ಲಿ ಈವರೆಗೆ ನೀವು ಪಟ್ಟ ಕಷ್ಟಗಳು, ಅನುಭವಿಸಿದ ಅಪಮಾನಗಳು ಹಾಗೂ ಈ ನಂಬಿ ದ್ರೋಹ ಒಳಗಾದ ಘಟನೆಗಳಿಗೆ ಕೊನೆ ಹಾಡಲು ಬ್ರಹ್ಮಾಂಡದ ಅತ್ಯುನ್ನತ ಶಕ್ತಿಗಳು ಈಗ ಒಂದಾಗಿವೆ. ಹೌದು, ಈ ಗ್ರಹಗಳ ಮಹಾಚಲನೆ ಹಾಗೂ ಬ್ರಹ್ಮಾಂಡದ ತ್ರಿಕೋನಗಳಾದ ಈ ಒಂದು ಸೃಷ್ಟಿಕರ್ತ ಬ್ರಹ್ಮದೇವ, ಸ್ಥಿತಿಪಾಲಕ ಶ್ರೀಹರಿ ಮಹಾವಿಷ್ಣು ಹಾಗೂ ಲಯಕಾರಕ ದೇವದೇವ ಮಹಾದೇವ ಒಂದೇ ಬಾರಿಗೆ ನಿಮ್ಮ ರಾಶಿಯ ಕಡೆಗೆ ತಮ್ಮ ಕಾರುಣ್ಯ ಕಟಾಕ್ಷವನ್ನು ಬೀರಲಿದ್ದಾರೆ. ಇಂದಿನ ಜ್ಯೋತಿಷ್ಯ ಶಾಸ್ತ್ರದ ಗಣಿತದ ಪ್ರಕಾರ ನಿಮ್ಮ ಜಾತಕದಲ್ಲಿ ಶತಮಾನಗಳೇ ಸಂಭವಿಸಿದ ಅತ್ಯಂತ ಅಪರೂಪದ ಮಹಾಯೋಗಗಳು ಒದಗಿ ಬಂದಿವೆ. ಕಳೆದ ಕೆಲವು ವರ್ಷಗಳಿಂದ ನೀವು ಆರ್ಥಿಕವಾಗಿ, ಮಾನಸಿಕವಾಗಿ ಮತ್ತು ಕೌಟುಂಬಿಕವಾಗಿ ಅನೇಕ ಏರಿಳಿತಗಳನ್ನು ನೀವು ಕಂಡಿದ್ದೀರಾ. ನನ್ನ ಕೈಯಲ್ಲಿ ಎಲ್ಲವೂ ಇದೆ ಎಂದುಕೊಂಡಾಗಲೆಲ್ಲ ಅದೃಷ್ಟ ಕೈಕೊಟ್ಟು ನಿರಾಸೆ ಮೂಡಿಸಿರಬಹುದು. ಆದರೆ ನೆನಪಿಡಿ, ಭಗವಂತನ ಲೆಕ್ಕಾಚಾರ ಎಂದಿಗೂ ಕೂಡ ತಪ್ಪಾಗುವುದಿಲ್ಲ. ಯಾರು ಕಷ್ಟದಲ್ಲಿ ಧರ್ಮದ ಹಾದಿ ಬಿಡುವುದಿಲ್ಲವೋ, ಯಾರ ಹೃದಯದಲ್ಲಿ ಪ್ರಾಮಾಣಿಕತೆ ಇರುತ್ತದೆಯೋ ಅವರಿಗೆ ತಡವಾಗಿಯಾದರೂ ಅತ್ಯುನ್ನತ ನ್ಯಾಯ ಸಿಕ್ಕೇ ಸಿಗುತ್ತೆ. ಈಗ ಆ ಸಮಯ ಕೂಡಿ ಬಂದಿದೆ. ನಿಮ್ಮ ಜಾತಕದ ಪ್ರತಿಯೊಂದು ನಕಾರಾತ್ಮಕ ಗ್ರಹವು ತನ್ನ ಪಥವನ್ನು ಬದಲಿಸಿ ಶುಭ ಫಲಗಳನ್ನು ನೀಡಲು ಸಜ್ಜಾಗಿದೆ. ಈ ದಿನ ಮಧ್ಯಾಹ್ನದ ನಂತರ ನಿಮ್ಮ ಜೀವನದ ದಿಕ್ಕೇ ಬದಲಾಗಲಿದೆ. ಈ ನಿಖರವಾದ ಸೂತ್ರಗಳ ಪ್ರಕಾರ ಇಂದಿನ ಗ್ರಹಗಳ ಗೋಚಾರ ಫಲವು ಅತ್ಯಂತ ಬಲಿಷ್ಠವಾಗಿದೆ. ನಿಮ್ಮ ರಾಶಿಯ ಅಧಿಪತಿಯಾದ ಸೂರ್ಯದೇವನ ಕೃಪೆ ಒಂದೆಡೆಯಾದರೆ ಮತ್ತೊಂದೆಡೆ ಬ್ರಹ್ಮಾಂಡದ 3 ಸರ್ವೋಚ್ಚ ದೇವತೆಗಳ ಆಶೀರ್ವಾದದಿಂದ ನಿಮ್ಮ ಜಾತಕದಲ್ಲಿ ಒಟ್ಟಿಗೆ 4 ಈ ಒಂದು ಪ್ರಮುಖ ಮಹಾಯೋಗಗಳು ನಿರ್ಮಾಣವಾಗುತ್ತಿವೆ. ಈ ಕಾಲಸರ್ಪ ಯೋಗದ ಶಾಂತಿ ಮತ್ತು ಸಕಾರಾತ್ಮಕ ಒಂದು ಪರಿಣಾಮ ಅಂತಲೇ ಅನ್ನಬಹುದು. ನಿಮ್ಮ ಜಾತಕದಲ್ಲಿದ್ದ ರಾಹು ಮತ್ತು ಕೇತುಗಳ ನಕಾರಾತ್ಮಕ ಪ್ರಭಾವ ಸಂಪೂರ್ಣವಾಗಿ ಮುಕ್ತಾಯಗೊಂಡು ಅದು ಈಗ ನಿಮಗೆ ರಾಜಯೋಗದಂತೆ ಕೆಲಸ ಮಾಡಲಿದೆ. ಧನಲಾಭಕ್ಕೆ ಇದು ಕಾರಣವಾಗುತ್ತೆ. ಅಮೃತ ಸಿದ್ಧಿಯೋಗ. ಈ ಯೋಗದ ಪ್ರಭಾವದಿಂದ ನೀವು ಕೈಗೊಳ್ಳುವ ಪ್ರತಿಯೊಂದು ಕಾರ್ಯವೂ ಅಮೃತದಂತೆ ಫಲಪ್ರದವಾಗುತ್ತೆ. ನಿಂತು ಹೋಗಿದ್ದ ಕೆಲಸಗಳಿಗೆ ಮರುಜೀವ ಬರಲಿದೆ. ಸರ್ವಾರ್ಥ ಸಿದ್ಧಿಯೋಗ. ಹೆಸರೇ ಸೂಚಿಸುವಂತೆ ನಿಮ್ಮ ಮನಸ್ಸಿನಲ್ಲಿರುವ ಈ ಸಕಲ ಇಷ್ಟಾರ್ಥಗಳು, ದೀರ್ಘಕಾಲದ ಕನಸುಗಳು ಸಿದ್ಧಿಯಾಗುವ ಕಾಲವಿದು.
ಮಹಾಧನಯೋಗ, ದರಿದ್ರ ಯೋಗಗಳನ್ನು ನಾಶ ಮಾಡಿ ಜೀವನದಲ್ಲಿ ಸುಖ ಸಂಪತ್ತನ್ನು ತುಂಬುವ ಅದ್ಭುತ ಆರ್ಥಿಕ ಯೋಗವಿದು. ಈ 4 ಮಹಾಯೋಗಗಳ ಈ ಒಂದು ಜುಗಲ್ಬಂದಿಯಿಂದಾಗಿ ಇಂದಿನಿಂದ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕತೆಯ ಬಿರುಗಾಳಿಯೇ ಬೀಸಲಿದೆ. ನಿಮ್ಮ ಮನೆಯಲ್ಲಿ ಈವರೆಗೆ ಇದ್ದ ನಕಾರಾತ್ಮಕ ಶಕ್ತಿಗಳು, ದೃಷ್ಟಿದೋಷಗಳು ಮತ್ತು ದಾರಿದ್ರ್ಯವು ಸಂಪೂರ್ಣವಾಗಿ ತೊಲಗಿ ಹೋಗಲಿದೆ. ಸಂಪತ್ತಿನ ದೇವತೆಯಾದ ಲಕ್ಷ್ಮೀದೇವಿಯು ನಿಮ್ಮ ಮನೆಯ ಈ ಕದ ತಟ್ಟಲಿದ್ದಾಳೆ. ದೇವಲೋಕದ ಈ ಒಂದು ಅದ್ಭುತ ಲೆಕ್ಕಾಚಾರವು ಸಾಮಾನ್ಯ ಕಣ್ಣುಗಳಿಗೆ ಕಾಣಿಸದಿದ್ದರೂ ಇದು ಪ್ರಭಾವ ಮಾತ್ರ ನಿಮ್ಮ ದೈನಂದಿನ ಜೀವನದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಗೋಚರಿಸಲಿದೆ. ವಿಶೇಷವಾಗಿ ಇಂದಿನ ದಿನ ಮಧ್ಯಾಹ್ನದ ನಂತರ ನಿಮ್ಮ ಜೀವನದಲ್ಲಿ ಪ್ರಮುಖವಾಗಿ 4 ಕ್ಷೇತ್ರಗಳಿಂದ ಅತ್ಯಂತ ದೊಡ್ಡ ಶುಭ ಸುದ್ದಿಗಳು ಬರಲಿವೆ. ಈ ಬದಲಾವಣೆಯನ್ನು ಕೇಳಿದರೆ ಜಗತ್ತೇ ಆಶ್ಚರ್ಯ ಪಡುವಂತಾಗುತ್ತೆ. ಈ 4 ಮಹಾ ತೀರ್ಪುಗಳು ಯಾವುದು ಎಂದರೆ, ಮೊದಲನೆಯ ಮಹಾ ಸುದ್ದಿ ಆರ್ಥಿಕ ಸಾಮ್ರಾಜ್ಯದ ಉನ್ನತಿ ಹಾಗೂ ದರಿದ್ರದ ಒಂದು ಮುಕ್ತಿ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಎಷ್ಟು ತಳಹದಿಗೆ ತಲುಪಿದ್ದರೂ ಚಿಂತಿಸಬೇಡಿ. ಹಿಂದಿನಿಂದ ಧನಾಗಮನದ ಯೋಗವಿದೆ. ಅದು ಲಾಟರಿ ರೂಪದಲ್ಲಿರಬಹುದು, ಪೂರ್ವಜರ ಆಸ್ತಿಯ ವಿವಾದ ಬಗೆಹರಿಯುವುದರ ಮೂಲಕ ಇರಬಹುದು, ಅಥವಾ ದೀರ್ಘಕಾಲದಿಂದ ಬಾರದಿದ್ದ ಹಳೆ ಸಾಲದ ಹಣ ವಾಪಸ್ ಬರುವ ಮೂಲಕ ಇರಬಹುದು. ಕನಿಷ್ಠ ನಿಮ್ಮ ಕೈಗೆ ನಿರೀಕ್ಷಿಸದ ಈ ದೊಡ್ಡ ಮೊತ್ತದ ಆಸ್ತಿ ಅಥವಾ ಸಂಪತ್ತು ಬರಲಿದ್ದು, ಇದರಿಂದ ನಿಮ್ಮ ಸಾಲಬಾಧೆಗಳು ಸಂಪೂರ್ಣವಾಗಿ ಕರಗಿ ನೀರಾಗಲಿವೆ. ಭಗವಾನ್ ಶ್ರೀಹರಿ ವಿಷ್ಣುವಿನ ಕೃಪೆಯಿಂದ ನಿಮ್ಮ ತಿಜೋರಿ ಎಂದಿಗೂ ಖಾಲಿಯಾಗುವುದಿಲ್ಲ. ಎರಡನೆಯ ಮಹಾಸುದ್ದಿ ವೃತ್ತಿ ಮತ್ತು ಉದ್ಯೋಗ ರಂಗದಲ್ಲಿ ಅಭೂತಪೂರ್ವ ಯಶಸ್ಸು. ನೀವು ಉದ್ಯೋಗದಲ್ಲಿದ್ದರೆ ನಿಮ್ಮ ಕಚೇರಿಯಲ್ಲಿ ನಿಮಗಿದ್ದ ಶತ್ರುಗಳ ಕಾಟ, ರಾಜಕೀಯ ಹಾಗೂ ನಿಮ್ಮನ್ನು ಕೆಳಗೆ ತಳ್ಳಲು ನೋಡುತ್ತಿದ್ದವರ ಸಂಚುಗಳು ಧೂಳೀಪಟವಾಗಲಿವೆ. ನಿಮ್ಮ ಮೇಲಾಧಿಕಾರಿಗಳಿಗೆ ನಿಮ್ಮ ಪ್ರಾಮಾಣಿಕತೆ ಮತ್ತು ಕಠಿಣ ಪರಿಶ್ರಮದ ಅರಿವಾಗಲಿದೆ. ಇದರ ಫಲವಾಗಿ ದೊಡ್ಡ ಪ್ರಮೋಷನ್ ಅಥವಾ ವೇತನ ಹೆಚ್ಚಳದ ಸುದ್ದಿ ಸಿಗಲಿದೆ. ಇನ್ನು ಹೊಸ ಕೆಲಸ ಹುಡುಕುತ್ತಿರುವವರಿಗೆ ಅಥವಾ ಉದ್ಯೋಗ ಬದಲಾಯಿಸಲು ಇಚ್ಛಿಸುವವರಿಗೆ ಇಂದಿನಿಂದ ಅತ್ಯಂತ ಪ್ರಶಸ್ತವಾದ ಸಮಯ ಆರಂಭವಾಗಲಿದ್ದು, ಈ ಮಲ್ಟಿನ್ಯಾಷನಲ್ ಕಂಪನಿಗಳಿಂದ ಉತ್ತಮ ಅವಕಾಶಗಳು ಹುಡುಕಿಕೊಂಡು ಬರಲಿವೆ. ಮೂರನೆಯ ಮಹಾಸುದ್ದಿ ಎಂದರೆ ಈ ಒಂದು ಕೌಟುಂಬಿಕ ಕ್ಲೇಶಗಳ ಅಂತ್ಯ ಮತ್ತು ಹೊಸ ಬಾಂಧವ್ಯದ ಆರಂಭ. ನಿಮ್ಮ ಸಂಸಾರದಲ್ಲಿ ಅಥವಾ ರಕ್ತ ಸಂಬಂಧಿಗಳಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೆ ಬರುತ್ತಿದ್ದ ಭಿನ್ನಾಭಿಪ್ರಾಯಗಳು, ಕೋರ್ಟ್ ಕಚೇರಿ ಮೆಟ್ಟಿಲೇರಿದ್ದ ಕೌಟುಂಬಿಕ ವಿವಾದಗಳು ಪರಸ್ಪರ ಮಾತುಕತೆಯ ಮೂಲಕ ಸುಲಭವಾಗಿ ಬಗೆಹರಿಯಲಿದೆ. ಗಂಡ ಹೆಂಡತಿಯ ನಡುವೆ ಪ್ರೀತಿ ಮರುಕಳಿಸಲಿದೆ. ಮುಖ್ಯವಾಗಿ ನಿಮ್ಮ ಮನೆಯಲ್ಲಿ ದೀರ್ಘಕಾಲದಿಂದ ಕಲ್ಯಾಣದ ಯೋಗ ಕೂಡಿಬರದೆ ಕಂಗಾಲಾಗಿದ್ದ ಅವಿವಾಹಿತ ಯುವಕ ಯುವತಿಯರಿಗೆ ಅತ್ಯಂತ ಯೋಗ್ಯವಾದ ಮತ್ತು ಶ್ರೀಮಂತ ಮನೆತನದ ಸಂಬಂಧಗಳು ನಿಶ್ಚಯವಾಗಲಿವೆ. ಇದರಿಂದ ಮನೆಯಲ್ಲಿ ಮದುವೆಯ ಸಂಭ್ರಮದ ವಾತಾವರಣ ಸೃಷ್ಟಿಯಾಗುತ್ತೆ. ನಾಲ್ಕನೆಯ ಮಹಾಸುದ್ದಿ ಎಂದರೆ ಸಮಾಜದಲ್ಲಿ ಗೌರವ, ಕೀರ್ತಿ ಮತ್ತು ರಾಜಕೀಯ ಯಶಸ್ಸು ಅಂತಲೇ ಅನ್ನಬಹುದು. ನೀವೇನಾದರೂ ಸಾರ್ವಜನಿಕ ಜೀವನದಲ್ಲಿ, ರಾಜಕೀಯದಲ್ಲಿ ಅಥವಾ ಕಲೆ ಸಾಹಿತ್ಯ ರಂಗದಲ್ಲಿದ್ದರೆ ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ 10ರಷ್ಟು ಹೆಚ್ಚಾಗುತ್ತೆ. ನಿಮ್ಮ ನಾಯಕತ್ವದ ಗುಣ ಜನರು ಗುರುತಿಸುತ್ತಾರೆ. ದೊಡ್ಡ ಸಂಸ್ಥೆಗಳಿಂದ ಅಥವಾ ಪ್ರಭಾವಿ ವ್ಯಕ್ತಿಗಳಿಂದ ನಿಮಗೆ ಈ ಹೊಸ ಜವಾಬ್ದಾರಿಗಳು ಸಿಗುತ್ತೆ. ನಿಮ್ಮ ವಿರೋಧಿಗಳು ನಿಮ್ಮ ಸಾಧನೆಯನ್ನು ಕಂಡು ತಾವಾಗಿಯೇ ತಲೆಬಾಗುವ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ನೀವು ಆದಷ್ಟು ಜೀವನದಲ್ಲಿ ಕಡ್ಡಾಯವಾಗಿ ಪಾಲಿಸಲೇಬೇಕಾದ ಸ್ವಲ್ಪ ಮುನ್ನೆಚ್ಚರಿಕೆಗಳು. ಅದೃಷ್ಟ ನಿಮ್ಮ ಕದ ತಟ್ಟುತ್ತಿದೆ ಎಂದ ಮಾತ್ರಕ್ಕೆ ನೀವು ಸಂಪೂರ್ಣವಾಗಿ ಮೈ ಮರೆಯಬಾರದು. ಭಗವಂತ ನಮಗೆ ಅವಕಾಶವನ್ನು ನೀಡಿದಾಗ ನಮ್ಮ ಕಡೆಯಿಂದಲೂ ಕೆಲವು ಜಾಗರೂಕತೆಗಳು ಅತ್ಯಗತ್ಯ. ಇಲ್ಲದಿದ್ದರೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗುತ್ತೆ. ಈ ಮಾತಿನ ಮೇಲೆ ಸಂಪೂರ್ಣ ನಿಯಂತ್ರಣವಿರಲಿ. ಗ್ರಹಗಳು ಅನುಕೂಲಕರವಾಗಿದ್ದಾಗ ಅತಿಯಾದ ಆತ್ಮವಿಶ್ವಾಸದಿಂದ ಯಾರಿಗಾದರೂ ಕಟುವಾದ ಮಾತುಗಳನ್ನು ಆಡಬೇಡಿ. ಯಾವುದೇ ವಿವಾದಾತ್ಮಕ ಪ್ರಶ್ನೆಗಳು ಎದುರಾದರೆ ತಕ್ಷಣವೇ ಪ್ರತಿಕ್ರಿಯಿಸಲು ಹೋಗಬೇಡಿ. ಮೌನವೇ ನಿಮ್ಮ ಅತ್ಯಂತ ದೊಡ್ಡ ಆಯುಧ. ಈ ಖರ್ಚು ವೆಚ್ಚಗಳ ಮೇಲೆ ಆದಷ್ಟು ನಿಗಾ ಇಡಿ. ಹಣದ ಹರಿವು ಹೆಚ್ಚಾಗುತ್ತಿದ್ದಂತೆ ಅನಗತ್ಯ ಐಷಾರಾಮಿ ವಸ್ತುಗಳ ಮೇಲೆ ಹಣವನ್ನು ನೀವು ಪೋಲು ಮಾಡಬೇಡಿ. ಭವಿಷ್ಯದ ಉಳಿತಾಯಕ್ಕೆ ಮತ್ತು ಹಳೆಯ ಸಾಲಗಳನ್ನು ತೀರಿಸಲು ಮೊದಲ ಆದ್ಯತೆಯನ್ನು ನೀವು ನೀಡಲೇಬೇಕು. ಆದಷ್ಟು ರಹಸ್ಯಗಳನ್ನು ಕಾಪಾಡಿಕೊಳ್ಳಿ.
ನಿಮ್ಮ ಆರ್ಥಿಕ ಯಶಸ್ಸು, ಹೊಸ ವ್ಯವಹಾರದ ಯೋಜನೆಗಳು ಅಥವಾ ಕೌಟುಂಬಿಕ ಸಂತೋಷದ ವಿಷಯಗಳನ್ನು ಎಲ್ಲರ ಮುಂದೆ ಹಂಚಿಕೊಳ್ಳಬೇಡಿ. ಸಮಾಜದಲ್ಲಿ ನಿಮ್ಮ ಪ್ರಗತಿಯನ್ನು ಕಂಡು ಹೊಟ್ಟೆ ಕಿಚ್ಚು ಪಡುವವರ ಸಂಖ್ಯೆ ಹೆಚ್ಚಾಗಬಹುದು. ಆದ್ದರಿಂದ ದೃಷ್ಟಿ ದೋಷದಿಂದ ಆದಷ್ಟು ದೂರವಿರಿ. ಸಿಂಹ ರಾಶಿಯವರೇ, ನಿಮ್ಮ ರಾಶಿಯ ಮೂಲ ಸ್ವಭಾವವೇ ಶ್ರೀಮಂತಿಕೆ ಮತ್ತು ನಾಯಕತ್ವ. ನಿಮ್ಮ ರಾಶ್ಯಾಧಿಪತಿಯಾದ ಸೂರ್ಯದೇವನು ಸೌರಮಂಡಲದ ರಾಜ. ರಾಜನಿಗೆ ಎಂದಿಗೂ ದಾರಿದ್ರ್ಯ ಅಥವಾ ಸೋಲು ಶಾಶ್ವತವಾಗಿರಲು ಸಾಧ್ಯವೇ ಇಲ್ಲ. ಗ್ರಹಗಳ ಪ್ರಸ್ತುತ ಸಂಚಾರವನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ನಿಮ್ಮ ಜಾತಕದ 10ನೇ ಮನೆಯಲ್ಲಿ ಕರ್ಮಸ್ಥಾನ ಮತ್ತು 11ನೇ ಮನೆಯಲ್ಲಿ ಲಾಭಸ್ಥಾನ ಅತ್ಯಂತ ಶಕ್ತಿಶಾಲಿ ಗ್ರಹಗಳ ಯುತಿ ಏರ್ಪಡುತ್ತಿದೆ. ದೇವಗುರು ಬೃಹಸ್ಪತಿಯು ತನ್ನ ಪೂರ್ಣ ದೃಷ್ಟಿಯನ್ನು ನಿಮ್ಮ ರಾಶಿಯ ಮೇಲೆ ಬೀರುತ್ತಿರುವುದರಿಂದ ಈವರೆಗೆ ನಿಮ್ಮ ಬುದ್ಧಿವಂತಿಕೆ ಮಂಕು ಕವಿದಂತೆ ಮಾಡಿದ್ದ ನಕಾರಾತ್ಮಕ ಚಿಂತನೆಗಳು ದೂರವಾಗಲಿವೆ. ಅನೇಕ ಬಾರಿ ನೀವು ಯೋಚಿಸಿರಬಹುದು, ನಾನು ಯಾರಿಗೂ ಕೆಟ್ಟದ್ದನ್ನು ಮಾಡಿಲ್ಲ, ಆದರೂ ನನಗೇಕೆ ಇಷ್ಟೊಂದು ಕಷ್ಟಗಳು ಎಂದು. ಈ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕರ್ಮದ ಫಲಗಳು ನಮಗೆ 2 ರೀತಿಯಲ್ಲಿ ಸಿಗುತ್ತೆ. ಪ್ರಸ್ತುತ ಗ್ರಹಗತಿಗಳು ನಿಮ್ಮ ಹಿಂದಿನ ಜನ್ಮದ ಪುಣ್ಯ ಫಲಗಳನ್ನು ಹಾಗೂ ಈ ಜನ್ಮದ ಕಠಿಣ ಪರಿಶ್ರಮದ ಲಾಭವನ್ನು ಒಟ್ಟಿಗೆ ತಂದುಕೊಡುವ ಸನ್ನಿವೇಶವನ್ನು ನಿರ್ಮಾಣ ಮಾಡುತ್ತೆ. ನಿಮಗೆ ಮಧ್ಯಾಹ್ನ 1 ಗಂಟೆಯ ನಂತರದ ಸಮಯವು ಸೂರ್ಯನ ಪ್ರಭಾವ ಅತ್ಯಂತ ಹೆಚ್ಚಿರುವ ಅವಧಿಯಾಗಿರುತ್ತೆ. ಈ ಅವಧಿಯಲ್ಲಿ ತ್ರಿಮೂರ್ತಿಗಳ ಆಶೀರ್ವಾದವು ನಿಮ್ಮ ಜಾತಕದ ಭಾಗ್ಯಸ್ಥಾನವನ್ನು ಸಕ್ರಿಯಗೊಳಿಸುತ್ತೆ. ತ್ರಿಮೂರ್ತಿಗಳ ದಿವ್ಯ ಸಂಕಲ್ಪ ಮತ್ತು ಪ್ರಮುಖ ಇಚ್ಛೆಗಳ ಒಂದು ಈಡೇರಿಕೆ. ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರ ಜಂಟಿ ಕೃಪೆಯಿಂದಾಗಿ ನಿಮ್ಮ ಜೀವನದ ಅತ್ಯಂತ ಪ್ರಮುಖವಾದ ದೀರ್ಘಕಾಲದಿಂದ ಈ ನೆನೆಗುದಿಗೆ ಬಿದ್ದಿದ್ದ 3 ದೊಡ್ಡ ಇಚ್ಛೆಗಳು ಈಡೇರಲಿವೆ. ನಿಮ್ಮ ಮನದಾಳದ ಆಸೆಗಳು ಸಾಕಾರಗೊಳ್ಳಲಿವೆ. ಮೊದಲನೆಯ ಇಚ್ಛೆ ಸ್ವಂತ ಮನೆ ಅಥವಾ ಆಸ್ತಿಯ ನನಸು. ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನದೇ ಆದ ಒಂದು ಸ್ವಂತ ಸೂರು ಇರಬೇಕು, ಭೂಮಿ ಇರಬೇಕು ಎಂಬ ದೊಡ್ಡ ಕನಸಿರುತ್ತೆ. ಸಿಂಹ ರಾಶಿಯವರ ಜಾತಕದಲ್ಲಿ 4ಥ ಸ್ಥಾನವು ಸುಖ ಮತ್ತು ಈ ಭೂಮಿ ಸ್ಥಾನ ಅಂತಾನೆ ಅನ್ನಬಹುದು. ಬಲಿಷ್ಠವಾಗಿರುವುದರಿಂದ ಸ್ವಂತ ಮನೆ ಕಟ್ಟುವ ಹೊಸ ನಿವೇಶನ, ಈ ಕೃಷಿ ಭೂಮಿಯನ್ನು ಖರೀದಿ ಮಾಡುವ ನಿಮ್ಮ ಆಸೆ ಈಡೇರಲಿದೆ. ಇದಕ್ಕಾಗಿ ಬೇಕಾದ ಆರ್ಥಿಕ ನೆರವು ಅಥವಾ ಬ್ಯಾಂಕ್ ಸಾಲಗಳು ಯಾವುದೇ ಅಡೆತಡೆಯಿಲ್ಲದೆ ಸುಲಭವಾಗಿ ಮಂಜೂರಾಗಲಿವೆ. ಈ 2ನೆಯ ಇಚ್ಛೆ ದೀರ್ಘಕಾಲದ ಒಂದು ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಿ ಸಿಗುವಂಥದ್ದು. ಆರೋಗ್ಯವೇ ಭಾಗ್ಯ ಎಂಬ ಮಾತು 100ಕ್ಕೆ 100 ಸತ್ಯ. ಕಳೆದ ಕೆಲವು ಸಮಯದಿಂದ ನೀವು ಅಥವಾ ನಿಮ್ಮ ಕುಟುಂಬದ ಹಿರಿಯರ ಸದಸ್ಯರು ತೀವ್ರವಾದ ಆರೋಗ್ಯದ ಏರಿಳಿತಗಳನ್ನು ಎದುರಿಸುತ್ತಿರಬಹುದು. ವೈದ್ಯಕೀಯ ಖರ್ಚುಗಳಿಗೆ ನಿಮಗೆ ಅರ್ಧದಷ್ಟು ಸಂಪತ್ತು ಖಾಲಿಯಾಗುತ್ತಿರಬಹುದು. ಆದರೆ ಈಗ ಮಹಾದೇವನ ವೈದ್ಯನಾಥನ ಕೃಪೆಯಿಂದ ಹಳೆಯ ದೀರ್ಘಕಾಲದ ಕಾಯಿಲೆಗಳು ಗುಣಮುಖವಾಗಲಿವೆ. ನಿಮ್ಮ ದೇಹದಲ್ಲಿ ಒಂದು ಹೊಸ ಚೈತನ್ಯ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ. ಮಾನಸಿಕ ಒತ್ತಡಗಳು ಕಡಿಮೆಯಾಗಿ ನೆಮ್ಮದಿಯ ನಿದ್ದೆ ನಿಮ್ಮದಾಗುತ್ತೆ. 3ನೆಯ ಒಂದು ಇಚ್ಛೆ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಭವಿಷ್ಯದ ಒಂದು ಪ್ರಗತಿ. ಪೋಷಕರಾಗಿ ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ನಿಮಗಿದ್ದ ಆತಂಕಗಳು ದೂರವಾಗಲಿದೆ. ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಲಿದ್ದಾರೆ. ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸುವ ವಿದ್ಯಾರ್ಥಿಗಳಿಗೆ ವೀಸಾ ಮತ್ತು ಪ್ರವೇಶಾತಿ ಪ್ರಕ್ರಿಯೆಗಳು ಸುಲಭವಾಗಿ ಪೂರ್ಣಗೊಳ್ಳಲಿವೆ. ಯುವಕರಿಗೆ ಉತ್ತಮ ಉದ್ಯೋಗಾವಕಾಶಗಳು ದೊರೆತು ಅವರು ತಮ್ಮ ಕಾಲಿನ ಮೇಲೆ ತಾವು ನಿಲ್ಲುವ ಮೂಲಕ ಪೋಷಕರಿಗೆ ಹೆಮ್ಮೆ ತರಲಿದ್ದಾರೆ. ಶತ್ರು ಸಂಹಾರ ಮತ್ತು ನಕಾರಾತ್ಮಕ ಶಕ್ತಿಗಳ ಒಂದು ನಾಶ. ನಿಮ್ಮ ಯಶಸ್ಸನ್ನು ಕಂಡು ಸಹಿಸದ ಕೆಲವು ಗುಪ್ತ ಶತ್ರುಗಳು ನಿಮ್ಮ ಬೆನ್ನಿನ ಹಿಂದೆ ಈ ಮಾಟ ಮಂತ್ರ, ದೃಷ್ಟಿದೋಷ ಅಥವಾ ವದಂತಿಗಳನ್ನು ಹರಡುವ ಮೂಲಕ ನಿಮ್ಮ ಹೆಸರನ್ನು ಹಾಳು ಮಾಡಲು ಪ್ರಯತ್ನಿಸುತ್ತಿರಬಹುದು. ಸಿಂಹರಾಶಿಯವರ ಸರಳತೆ ಮತ್ತು ಎಲ್ಲರನ್ನ ಬೇಗನೆ ನಂಬುವ ಗುಣವೇ ಕೆಲವೊಮ್ಮೆ ಅವರಿಗೆ ಶಾಪವಾಗುತ್ತೆ. ಆದರೆ ಇಂದಿನಿಂದ ನಿಮ್ಮ ಶತ್ರುಗಳ ಯಾವುದೇ ತಂತ್ರಗಳು ನಿಮ್ಮ ಮುಂದೆ ಕೆಲಸ ಮಾಡಲು ಸಾಧ್ಯ ಇಲ್ಲ. ಈ ಕಾಲಸರ್ಪ ಯೋಗದ ಸಕಾರಾತ್ಮಕ ಬದಲಾವಣೆಯಿಂದಾಗಿ ನಿಮ್ಮನ್ನು ಕೆಳಗೆ ತಳ್ಳಲು ಬಂದವರೇ ಸ್ವತಃ ತೊಂದರೆಗೆ ಸಿಲುಕಲಿದ್ದಾರೆ. ಮಹಾದೇವನ ರೌದ್ರಾವತಾರದ ಕೃಪೆಯು ನಿಮ್ಮ ರಕ್ಷಣಾ ಕವಚವಾಗಿ ಕೆಲಸ ಮಾಡಲಿದೆ. ವ್ಯಾಪಾರ ಮತ್ತು ವ್ಯವಹಾರ ರಂಗದಲ್ಲಿ ನಿಮ್ಮ ಸ್ಪರ್ಧಿಗಳು ನಿಮ್ಮ ವೇಗಕ್ಕೆ ಈಡು ನೀಡಲಾಗಿದೆ.
ತಾವಾಗಿಯೇ ಹಿಂದೆ ಸರಿಯಲಿದ್ದಾರೆ. ಕೋರ್ಟ್ ಕಚೇರಿಗಳಲ್ಲಿ ನಡೆಯುತ್ತಿದ್ದ ಭೂಮಿ ಅಥವಾ ಹಣಕಾಸಿನ ವಿವಾದಗಳ ತೀರ್ಪುಗಳು ಸಂಪೂರ್ಣವಾಗಿ ನಿಮ್ಮ ಪರವಾಗಿಯೇ ಬರಲಿವೆ. ನೀವು ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಒಂದಷ್ಟು ದಿವ್ಯ ಪರಿಹಾರಗಳು. ನನ್ನ ಆತ್ಮೀಯ ಸಿಂಹರಾಶಿಯವರೇ, ಬ್ರಹ್ಮಾಂಡದ ಗ್ರಹಗತಿಗಳು ನಮಗೆ ಎಷ್ಟು ಅನುಕೂಲಕರವಾಗಿದ್ರೂ ನಮ್ಮ ಕಡೆಯಿಂದ ಭಗವಂತನಿಗೆ ಕೃತಜ್ಞತೆ ಸಲ್ಲಿಸುವುದು ಮತ್ತು ದಿವ್ಯ ಶಕ್ತಿಯನ್ನು ನಮ್ಮ ಜಾತಕದಲ್ಲಿ ಸದಾ ಜಾಗೃತವಾಗಿಡುವುದು ಅತ್ಯಗತ್ಯ. ಈ ಮಹಾಯೋಗಗಳ ಪೂರ್ಣ ಲಾಭವನ್ನು ಪಡೆಯಲು ಮತ್ತು ನಿಮ್ಮ ಜೀವನದಲ್ಲಿ ಒದಗಿ ಬಂದಿರುವ ಅದೃಷ್ಟವನ್ನು ಶಾಶ್ವತವಾಗಿ ಉಳಿಸಿಕೊಳ್ಳಲು ಕೆಲವು ಸರಳ ಹಾಗೂ ಅತ್ಯಂತ ಪ್ರಭಾವಶಾಲಿ ಪರಿಹಾರಗಳನ್ನು ಶಾಸ್ತ್ರೋಕ್ತವಾಗಿ ಸೂಚಿಸಲಾಗಿದೆ. ಅಂದರೆ ಸೂರ್ಯ ನಮಸ್ಕಾರ ಮತ್ತು ಆರ್ಘ್ಯ ಪ್ರದಾನ. ನಿಮ್ಮ ರಾಶ್ಯಾಧಿಪತಿಯಾದ ಸೂರ್ಯದೇವನ ಕೃಪೆ ಇಲ್ಲದೆ ಸಿಂಹರಾಶಿಯವರಿಗೆ ಯಾವುದೇ ದೊಡ್ಡ ಯಶಸ್ಸು ಸಿಗಲು ಸಾಧ್ಯವೇ ಇಲ್ಲ. ಪ್ರತಿದಿನ ಮುಂಜಾನೆ ಸೂರ್ಯೋದಯದ ಸಮಯದಲ್ಲಿ ತಾಮ್ರದ ಪಾತ್ರೆಯಲ್ಲಿ ಶುದ್ಧ ನೀರು, ಸ್ವಲ್ಪ ಕೆಂಪು ಚಂದನ ಮತ್ತು ಅಕ್ಷತೆಯನ್ನು ಈ ಅಕ್ಕಿ ಹಾಕಿ ಸೂರ್ಯದೇವನಿಗೆ ಆರ್ಘ್ಯವನ್ನು ಅರ್ಪಿಸಿ. ಈ ಸಮಯದಲ್ಲಿ ಓಂ ಸೂರ್ಯಾಯ ನಮಃ ಅಥವಾ ಗಾಯತ್ರಿ ಮಂತ್ರವನ್ನು ಕನಿಷ್ಠ 11 ಬಾರಿ ಪಠಿಸಿ. ಇದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ, ಸಮಾಜದಲ್ಲಿ ನಿಮ್ಮ ತೇಜಸ್ಸು ವೃದ್ಧಿಯಾಗುತ್ತೆ. ಮಹಾದೇವನಿಗೆ ಜಲಾಭಿಷೇಕ ಮತ್ತು ಶಿವಪೂಜೆ. ಇಂದಿನ ಮಹಾಪರಿವರ್ತನೆಗೆ ದೇವದೇವ ಮಹಾದೇವನ ಕೃಪೆಯೇ ಮುಖ್ಯ ಕಾರಣ ಅಂತಲೇ ಅನ್ನಬಹುದು. ಸಾಧ್ಯವಾದರೆ ಪ್ರತಿದಿನ ಅಥವಾ ಪ್ರತಿ ಸೋಮವಾರದಂದು ಹತ್ತಿರದ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಶಿವಲಿಂಗಕ್ಕೆ ಶುದ್ಧ ಜಲ ಅಥವಾ ಹಾಲಿನ ಅಭಿಷೇಕವನ್ನು ಮಾಡಿ ಮನೆಯಲ್ಲೇ ಕುಳಿತು ಓಂ ನಮಃ ಶಿವಾಯ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಿ. ಇದು ನಿಮ್ಮ ಜಾತಕದಲ್ಲಿರುವ ಕಾಲಸರ್ಪ ದೋಷದ ತೀವ್ರತೆಯನ್ನು ಸಂಪೂರ್ಣವಾಗಿ ಇಲ್ಲದಂತೆ ಮಾಡುತ್ತೆ. ಶ್ರೀಹರಿ, ವಿಷ್ಣು ಮತ್ತು ಲಕ್ಷ್ಮಿಯ ಆರಾಧನೆ. ಆರ್ಥಿಕ ಸುಧಾರಣೆ ಹಾಗೂ ಮನೆಯಲ್ಲಿ ಧನಧಾನ್ಯಗಳ ವೃದ್ಧಿಗಾಗಿ ಪ್ರತಿದಿನ ಸಂಜೆ ಮನೆಯ ದೇವರ ಕೋಣೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಶ್ರೀ ಲಕ್ಷ್ಮೀನಾರಾಯಣರ ಫೋಟೋ ಮುಂದೆ ಕುಳಿತು ವಿಷ್ಣು ಸಹಸ್ರನಾಮ ಅಥವಾ ಈ ಕನಕದಾರ ಸ್ತೋತ್ರವನ್ನು ಶ್ರದ್ಧೆಯಿಂದ ಕೇಳಿ ಅಥವಾ ಪಠಿಸಿ. ಇದರಿಂದ ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ವಾಸ್ತುದೋಷಗಳು ನಿವಾರಣೆಯಾಗಿ ಸದಾ ಸಕಾರಾತ್ಮಕ ಶಕ್ತಿ ತುಂಬಿ ಹೋಗುತ್ತೆ. ನೀವೇನಾದರೂ ಸ್ವಂತ ಉದ್ಯಮ, ವ್ಯಾಪಾರ ಅಥವಾ ಈ ಒಂದು ನವೋದ್ಯಮಗಳನ್ನು ನಡೆಸುತ್ತಿದ್ರೆ ಸಮಯವು ನಿಮ್ಮ ಪಾಲಿಗೆ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ ಕಾಲ. ಈವರೆಗೆ ಮಾರುಕಟ್ಟೆಯಲ್ಲಿ ನಿಮಗಿದ್ದ ಮಂದಗತಿ ಅಥವಾ ನಷ್ಟದ ದಿನಗಳು ಮುಗಿದಿವೆ. ಈ ಷೇರು ಮಾರುಕಟ್ಟೆ ಆಗಿರ್ಬೋದು, ಚಿನ್ನದ ಮೇಲಿನ ಹೂಡಿಕೆ ಅಥವಾ ರಿಯಲ್ ಎಸ್ಟೇಟು ವ್ಯವಹಾರಗಳಲ್ಲಿ ಬಂಡವಾಳ ಹೂಡಲು ಯೋಚಿಸುತ್ತಿದ್ರೆ ಇಂದಿನಿಂದ ನಿಮ್ಮ ಗ್ರಹಗಳು ಅದಕ್ಕೆ ಪೂರ್ಣ ಬೆಂಬಲ ನೀಡುತ್ತಿವೆ. ಅನುಭವಸ್ಥರ ಸಲಹೆಯನ್ನು ಪಡೆದು ಮುನ್ನುಗ್ಗಿದರೆ ದೀರ್ಘಕಾಲದಲ್ಲಿ ಇದು ನಿಮಗೆ ಅಪಾರ ಲಾಭವನ್ನು ತಂದುಕೊಡುತ್ತೆ. ನಿಮ್ಮ ಹಳೆಯ ವ್ಯವಹಾರವನ್ನು ಹೊಸ ರಂಗಗಳಿಗೆ ವಿಸ್ತರಿಸಲು ಅಥವಾ ಹೊಸ ಪಾಲುದಾರರೊಂದಿಗೆ ಒಪ್ಪಂದ ಮಾಡಿಕೊಳ್ಳಲು ಇದು ಅತ್ಯಂತ ಸೂಕ್ತ ಸಮಯ. ನಿಮ್ಮ ಕಲ್ಪನೆಗಳು ಮತ್ತು ಈ ಕಾರ್ಯವೈಖರಿ ಮಾರುಕಟ್ಟೆಯಲ್ಲಿ ದೊಡ್ಡ ಸಂಚಲನವನ್ನು ಸೃಷ್ಟಿಸುತ್ತೆ. ಹೊಸ ಗ್ರಾಹಕರ ಒಲವು ನಿಮ್ಮ ಕಡೆಗೆ ಹೆಚ್ಚಾಗಲಿದ್ದು ದಿನದ ಆದಾಯದಲ್ಲಿ ಗಣನೀಯ ಪ್ರಗತಿ ಕಂಡುಬರುತ್ತೆ. ಸಿಂಹರಾಶಿಯವರೇ, ನಿಮ್ಮ ದೌರ್ಬಲ್ಯಗಳನ್ನು ನಿಮ್ಮ ಶಕ್ತಿಯನ್ನಾಗಿ ಮಾಡಿಕೊಳ್ಳುವ ಸಮಯ ಇದು. ಈ ಜಗತ್ತಿನಲ್ಲಿ ಯಾರು ನಿಮ್ಮನ್ನು ಕಡೆಗಣಿಸಿದ್ರೋ, ಯಾರು ನಿಮ್ಮ ಕಷ್ಟದ ಸಮಯದಲ್ಲಿ ಕೈಬಿಟ್ಟು ಈ ನಗೆಯಾಡಿದ್ರೋ ಅವರೆಲ್ಲರೂ ನಿಮ್ಮ ಯಶಸ್ಸನ್ನು ಕಂಡು ಬೆರಗಾಗುವ ದಿನಗಳು ಹತ್ತಿರದಲ್ಲಿದೆ. ದೇವಲೋಕದ ಮಹಾ ತೀರ್ಪು ನಿಮ್ಮ ಪರವಾಗಿ ಬಂದಿದೆ. ನಿಮ್ಮ ಮನಸ್ಸಿನಲ್ಲಿದ್ದ ಭೀತಿ, ಆತಂಕ ಮತ್ತು ಕೀಳರಿಮೆ ಸಂಪೂರ್ಣವಾಗಿ ತೊರೆದು ಹೋಗುತ್ತಾ ಇದೆ. ಸಿಂಹದಂತೆ ಗಂಭೀರವಾಗಿ ಮತ್ತು ಧೈರ್ಯವಾಗಿ ಮುನ್ನಡೆಯಿರಿ. ಭಗವಂತನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಶಾಶ್ವತವಾಗಿ ಇರಲಿದೆ. ಆದಷ್ಟು ಈ ಪಂಚಮುಖಿ ದೀಪನ ನಿಮ್ಮ ಮನೆಯಲ್ಲಿ ಹಚ್ಚಿ ನೋಡಿ, ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಮನೆಯಲ್ಲಿ ಆಗೋ ಈ ಒಂದು ಸಣ್ಣ ಪುಟ್ಟ ಜಗಳಗಳೇ ಆಗಿರಲಿ, ಅನಾರೋಗ್ಯದ ಸಮಸ್ಯೆನೇ ಆಗಿರಲಿ, ಈ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಕುಂಠಿತ ಆಗಿದ್ರೆ ಅದು ಕೂಡ ವೃದ್ಧಿ ಆಗುತ್ತೆ. ಮನೆಯಲ್ಲಿ ಈ ಅಷ್ಟಲಕ್ಷ್ಮಿ ದೇವಿಯರ ಒಂದು ವಾಸ ಆಗುತ್ತೆ. ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಆ ಕೆಲಸದಲ್ಲಿ ದುಪ್ಪಟ್ಟು ಲಾಭ ಅನ್ನೋದು ಕಾಣ್ತಾ ಹೋಗ್ತೀರಾ. ನೀವು ದೀಪ ಹಚ್ಚಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ಮನಸ್ಸಿಗೆ ಎಷ್ಟು ಖುಷಿಯಾಗುತ್ತೆ, ನೀವು ನೆಮ್ಮದಿಯಿಂದ ಇರ್ಬೋದು, ನಿಮ್ಮ ಮನೆಯಲ್ಲಿ ಎಷ್ಟು ಶಾಂತತೆ ಇರುತ್ತೆ ಅನ್ನೋದು. ಮತ್ತು ಸಣ್ಣ ಸಣ್ಣ ವಿಷಯಕ್ಕೂ ಖುಷಿ ಸಿಗುತ್ತೆ.
ತುಂಬಾ ಒಳ್ಳೆಯದಾಗುತ್ತೆ. ಶಾಂತಿ ಸಮೃದ್ಧಿಯ ಸಂಕೇತ ಅಂತಲೇ ಅನ್ಬಹುದು. ಈ ಪಂಚಮುಖಿ ದೀಪ ಹಚ್ಚೋದ್ರಿಂದ ತುಂಬ ಲಾಭಗಳು ಇವೆ. ಆದಷ್ಟು ನೀವು ಇವತ್ತು ಈ ಮಂಗಳವಾರ ಆಗಿರೋದ್ರಿಂದ ಈ ಮಂಗಳವಾರ ಶುಕ್ರವಾರ ನಿಮಗೆ ಯಾವಾಗ ಸಾಧ್ಯ ಆಗುತ್ತೆ ಆವಾಗ ಈ ದೀಪನ ಹಚ್ಚಿ. ಎಲ್ಲರಿಗೂ ಸಹ ಧನ್ಯವಾದಗಳು.